ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೋಗ್ಲಿಕ್ಕೆ ಮನಸ್ಸುಂಟು, ಆದ್ರೆ ಬಾಬಾ ನಿಮ್ಗಿಂತ ಉದ್ದ ನಿಮ್ ಗಡ್ಡ ಇದೆ, ಮಾತಾಡಿ. ಇಲ್ಲಿ ಏನು ಸಮಸ್ಯೆ ಇದೆ, ಹಾ, ಇವರನ್ನ ನೋಡಿದ ತಕ್ಷಣ ಅದಕ್ಕೆ ಬಂದೆ. ಏನ್ ಸಮಸ್ಯೆ? कुछ नहीं ನಿಮ್ ಜೊತೆಗೆ ಕೋಣೆ, ನಮ್ಮ ಜೊತೆಗೆ ಕೋನ್ ಬಿ ಇಲ್ಲ. ನಿಮ್ ಕಾಣಿಸ್ತಾ ಇದೆ. ಏನ್ಗೆ ಕಾಣ್ತಾ ಇದೆ? ಹೊಗೆ ಬರ್ತಾ ಇದೆ. ಅಲ್ಲಿ ಹೊಗೆ ಅಲ್ಲಿ ಹಳ್ಳಿ ಬರ್ತಾ ಇದೆ ನೋಡಿ. ಅಲ್ಲಿ ಇಲ್ಲ, ಅಲ್ಲಿ ಕ್ಯಾ ಬಾತ್ ಕರ್ ರಹೆ ಬಾಬಾ ಯಾ ಚಲ್ ಚಲ್ ತು ಬಾಬಾ ಬಾಬಾ 5 ರೂಪಾಯಿ ಕೆಲಸ ಮಾಡಿ ಅಂದ್ರೆ 500 ರೂಪಾಯಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಕರ್ಸಿರೋದು ತಾಯ್ತ ಕೊಡಿ ಅವ್ರಿಗೆ ಅಂತ ಸೊಲ್ಯೂಷನ್ ಆಗಿ ಕೊಡಿ. ನನಗೆ ಯಾಕೆ ಬಾಬಾ ಹೋಗಿ ಆಗ್ತಾ ಇದ್ದೀರಾ? ನಿಮ್ಮ ಮೇಲೆ ಜಾಸ್ತಿ ದೃಷ್ಟಿ ಬೀಳ್ತಿದೆ. ನನ್ನ ಮೇಲೆ ಏನಕ್ಕೆ ಬಾಬಾ? ನನ್ನ ಮೇಲೆ ದೃಷ್ಟಿ ಬೀಳುತ್ತೋ ಗೊತ್ತಿಲ್ಲ, ಈ ರೀತಿ ಹೊಗೆ ಹಾಕಿ ನನ್ನ ಹಾಸ್ಪಿಟಲ್ ಬಾಡಿ ಬೀಳಿಸ್ತೀರ ನೀವು. ಬೇಡ ನನಗೆ, ಏನ್ ಗೊತ್ತಿಲ್ಲ, ಆದ್ರೂ ಜಾಸ್ತಿ ಬೀಳ್ತಾ ಇದೆ. ಈ ತುಮಕೂರು ಎಲ್ಲರೂ ತುಮಕು ऊपर ಇಷ್ಟ है. तुम डायलॉग बोलता है, डायलॉग नहीं आता है. अभी बम बम बाबा आता है. तुमको तायत देता हूँ, तुमको दायत देता हूँ. तायत दम दम अल्ला बाबा बाबा, की तायत तायता. डालो, आराम से रह सकते हैं. ಬಾಬಾ ಒಂದ್ ಸೆಕೆಂಡು ಇದು ಎಲ್ಲಿ ಕಟ್ಕೊಳ್ಳೋದು ಬಾಬಾ? ಇದು ಎಲ್ಲಾದ್ರೂ ಕಟ್ಕೋಬಹುದು. ಅಯ್ಯೋ ಬೇಡಮ್ಮ. ಅಲ್ಲ, ಆ ಜಾಗ ಕಟ್ಕೊಂಡ್ರೆ ಅದಾದ್ರೂ ಪವರ್ ಇರುತ್ತಲ್ವಾ ಬಾಬಾ? ಆ ಥರ ಏನಾದ್ರೂ ಇದೆಯಾ? ಕಟ್ಕೊಳ್ಳಿ. ಹಾ. ನಿಮ್ ಹೆಂಡತಿ ಜಾಸ್ತಿ ಎಲ್ಲಿ ಹೊಡಿತಾರ ಅಲ್ಲಿ ಕಟ್ಕೋಬಹುದು. ಮೂಗ್ ದಪ್ಪ ಇದೆ, ಅದಕ್ಕೆ ಕಟ್ಕೊಂಡ್ಬಿಡ್ತೀನಿ ಅಲ್ಲಿ. ಜೈ ಡಮ್ ಡಮ್ ಬಾಬಾ, ಜೈ ಡಮ್ ಡಮ್ ಬಾಬಾ. ತುಮಕೂರು ಹೇಳಿ, ಜೈ ಡಮ್ ಡಮ್ ಬಾಬಾ, ಡಮ್ ಡಮ್ ಡಮಾರ್ ಬಾಬಾ. ಜೈ ಡಮ್ ಡಮ್ ಬಾಬಾ. ಅನುಶ್ರೀ ಹೋದ್ರೆ ಹಾ. ನಿಮ್ಗೂ ತುಂಬಾ ದೃಷ್ಟಿ ಆಗಿದೆ. ಅಲ್ಲ ಹತ್ರ ಬೇಡ್ಕೊಂಡಿದ್ರಿ, ಹಾ. ತಗೊಳ್ಳಿ. ಅವ್ರು ಎಲ್ಲಿ ಕಟ್ಕೋಬೇಕು? ನಿಂಬೆಹಣ್ಣ? ನಿಂಬೆಹಣ್ಣು. ಬಾಬಾ ನನಗೆ ಯಾಕೆ ಬಾಬಾ ನಿಂಬೆಹಣ್ಣು? ಪವರ್ ಯೂಸ್ ಆದ್ರೆ ಯೂಸ್ ಮಾಡಿ, ಹಾ. ಇಲ್ಲ ಅಂದ್ರೆ ಶರ್ಬತ್ ಹಾಕಿ ಕುಡೀರಿ. ಅಂದ್ರೆ ನೀವು ಬೇಸಿಕಲಿ ನಿಂಬೆಹಣ್ಣು ಮಾರೋರು. ಅದನ್ನ ಫಸ್ಟ್ ಹೇಳ್ಬೇಕು ತಾನೇ, ಬಸ್ ಕೊಟ್ಟಿರೋ ಹೋಗಿ. ಪೇಮೆಂಟ್ಗೆ ಇಷ್ಟೇ ಮಾಡಕ್ಕಾಗತ್ತೆ. ಡಮ್ ಡಮ್ ಬಾಬಾ ನಿಮ್ ಮುಖ ಫುಲ್ ರಿಜಿಸ್ಟರ್ ಆಗಿದೆ, ಎಡಿಟಿಂಗ್ ಅಲ್ಲಿ ಕಿತ್ತಾಕ್ತಿವಿ, ಹೋಗಿ ಬಾಬಾ. ಈಗ ತುಮಕೂರಿಗೆ ಬಂದಿದ್ದೀವಿ ನಾವು. ತುಮಕೂರು ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತುಮಕೂರ್ಗೂ ನನಗೂ ಅವಿನಾಭಾವ ಸಂಬಂಧ. ಆಕ್ಚುಲಿ ಚಿಕ್ಕನ್ನಲ್ಲಿ ವೆಕೇಶನ್ಗೆಲ್ಲ ಬರ್ತಾ ಇದ್ದೆ. ಸಿಕ್ಕಾಪಟ್ಟೆ ಬಂಧು ಬಳಗ ತುಮಕೂರಲ್ಲಿ, ಮಂಡಿಪೇಟೆ, ಶಿರಾ ಗೇಟಿನ ಕೆರೆ, ಇಲ್ಲೆಲ್ಲ ಬಹಳ ಓಡಾಡ್ತಾ ಇದ್ದೆ. ಸೂಪರ್ ಸೂಪರ್. ಸುಮತಿ ಮೇಡಮ್, ನಿಮ್ಗೆ ಹೇಗನ್ಸು ನಮ್ಮ ತುಮಕೂರಿಗೆ ಬಂದಿರೋದು? ತುಮಕೂರಿಗೆ ಬಂದು ತುಂಬಾ ಖುಷಿ ಆಯ್ತು. ಇಲ್ಲಿಗೆ ನನಗೆ ಏನು ಕನೆಕ್ಷನ್ ಇಲ್ಲ, ಬಟ್ ಟ್ರಿಪ್ ಹೋಗಿ ಎಲ್ಲರೂ ಆನ್ ದ ವೇ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ತುಮಕೂರಲ್ಲಿ ಮಿಸ್ ಮಾಡದೆ ಹಲಸಿನಣ್ಣು ತಗೊಂಡ್ ಹೋಗ್ತಾ ಇದ್ದೆ. ಸೊ ನನ್ಗೆ ಆ ನೆನಪು ರೀಕಲೆಕ್ಟ್ ಆಯ್ತು ಇವತ್ತು. ಹಲಸಿನಣ್ಣು ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೋ ಮಚ್. ನಮ್ಮ ಕರ್ಣ ಧಾರಾವಾಹಿಯ ಒಂದಷ್ಟು ಪ್ರಮುಖ ಪಾತ್ರಗಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಸಮಯ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ಣ ಧಾರಾವಾಹಿಯ ಸ್ಟೈಲಿಶ್ ವಿಲನ್ ನಯನ್ತಾರ ಹಾಗೂ ಎಸ್ಕೇಪ್ ರಾಜ ತೇಜಸ್ ಹಾಗೂ ಸಂಜಯ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈಗ ನಿಮ್ಮ ಲೈಫ್ ಅಲ್ಲಿ ಕರ್ಣ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿ ಜಾಗದಲ್ಲೂ ಎಲ್ಲೇ ಹೋದ್ರು ತೇಜಸ್ ಎಲ್ಲಿ ಹೋದ್ರಿ, ತೇಜಸ್ ಎಲ್ಲಿ ಹೋದ್ರಿ, ತೇಜಸ್ ಎಲ್ಲಿ ಹೋದ್ರಿ, ಕರ್ಣಾಣ 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 ಅಂತ ನನ್ನನ್ನು ಕರೀತಾರೆ. ಮೊನ್ನೆ ಪಾಪ ಥಿಯೇಟರ್ ಅಲ್ಲಿ ಸಿಕ್ಕಿದ್ರು, ಪಿಕ್ಚರ್ ನೋಡಕ್ ಬಂದಿದ್ರು. ಬ್ರೇಕ್ ಇಂಟರ್ವಲ್ ಅಲ್ಲಿ ಬಾತ್ರೂಮ್ಗೆ ಹೋದ್ರು. ಹಿಂದೆ ಹೋಗ್ಬಿಟ್ಟು ಅಣ್ಣ ಎಲ್ಲೋದ್ರಿ ಅಂತ ಕೇಳ್ತಾ ಇದ್ರು. ಪಾಪ ಬಾತ್ರೂಮ್ಗೆ ಹೋಗೋಕು ಬಿಡಲ್ಲ ಅವ್ರಿಗೆ. ಹಂಗೂ ಆಗಿದೆ. ಸೊ ಐ ಫೀಲ್ ಐ ಆಮ್ ವೆರಿ ಲಕ್ಕಿ, ತುಂಬಾನೇ ಲಕ್ಕಿ ಅನ್ಸುತ್ತೆ. ಥ್ಯಾಂಕ್ ಯು ಜಿ ಕನ್ನಡ, ಥ್ಯಾಂಕ್ ಯು ಶ್ರುತಿ ಮ್ಯಾಮ್ ಅಂಡ್ ರಮೇಶ್ ಚಂದ್ರ ಸರ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಡಿಯನ್ಸ್ಗೂ ಕೂಡ, ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಕರ್ಣ ಫ್ಯಾನ್ ಪೇಜಸ್ ಕೂಡ, ಆ್ಯಂಡ್ ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಐ ಬಿನ್ ರಿಪ್ಲೈಂಗ್ ಟು ಆಲ್ ಆಫ್ ದೆಮ್. ರೀಸೆಂಟ್ಲಿ ಐ ಥಿಂಕ್ ನಮ್ರತಾ ಅವ್ರಿಗೂ ತೋರಿಸಿದೆ, ಶಿ ಸೆಂಟ್ ಅ ವಾಯ್ಸ್ ನೋಟ್ ಟು ಒನ್ ಆಫ್ ದ ಫ್ಯಾನ್ ಪೇಜಸ್. ನಾನು ಅವ್ರಿಗೆ ಆ ಮೆಸೇಜಸ್ನ ತೋರಿಸಿದೆ. ಐ ಥಿಂಕ್ ಇಟ್ ಅಪ್ಲಿಫ್ಟೆಡ್ ಹರ್ ಅ ಲಿಟಲ್ ಬಿಟ್. ಅಂಡ್ ದೆನ್ ಅವರು ಒಂದು ವಾಯ್ಸ್ ನೋಟ್ ಕಳಿಸಿದ್ರು, ತುಂಬಾನೇ ಖುಷಿ ಪಟ್ರು. ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಪ್ರೇಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಟ್ಟಕ್ಕೆ ನಮ್ಮನ್ನ ತಂದು ನಿಲ್ಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಗೇನ್ ಥ್ಯಾಂಕ್ ಯು ಜಿ ವಾಹಿನಿ ಅಂಡ್ ಅವರ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಸ್ ಅಂಡ್ ಮೈ ಎಂಟೈರ್ ಟೀಮ್, ಕಾಸ್ಟ್ ಅಂಡ್ ಕ್ರೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತೇಜಸ್. ಸಂಜಯ್ ಅವರೇ, ಕನ್ನಡಿಗರೆಲ್ಲ ಪ್ರೀತಿಸ್ತಾ ಇರುವಂತಹ ಕರ್ಣನನ್ನ ನೀವು ಅಣ್ಣ ಅಂತ ಒಪ್ಕೋತಾನೆ ಇಲ್ಲ.
ಆದ್ರೆ ಈ ಸಂಜಯ್ ಪಾತ್ರ ನಿಮ್ಮ ಬದುಕಲ್ಲಿ ಎಷ್ಟು ಇಂಪಾರ್ಟೆಂಟ್? ಬೇಸಿಕಲಿ ಐ ಆಮ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅದಾದಮೇಲೆ ನಾನು ಒಂದು MNC ಕಂಪ್ನಿಲಿ ಒಂದು 2 months ಕೆಲಸ ಮಾಡ್ತೀನಿ. ಏನೋ ನನಗೂ ಸರಿ ಹೋಗಲಿಲ್ಲ. ಸೊ ಐ ವಾಂಟೆಡ್ ಟು ಬಿಕಮ್ ಅನ್ ಆ್ಯಕ್ಟರ್ ಫ್ರಮ್ ಚಿಕ್ಕ ವಯಸ್ಸಿಂದನೂ ಆಗಬೇಕಾಗಿತ್ತು ಅಂತ ಇತ್ತು. ಸೊ ಮನೆಯಲ್ಲಿ ಆಬ್ವಿಯಸ್ಲಿ ಅಷ್ಟೊಂದೆಲ್ಲ ಓದಿಸ್ತಾ ಇರ್ತೀವಿ, ಸಡನ್ನಾಗಿ ನೀನು ಆ್ಯಕ್ಟಿಂಗ್ ಪ್ರೊಫೆಷನ್ಗೆ ಹೋಗ್ತೀಯಾ ಅಂತಂದರೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೋತಾರೆ. ನಾನು ಕನ್ವಿನ್ಸ್ ಮಾಡಿದೆ, ಇಲ್ಲ ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಐ ವಿಲ್ ಡೆಫಿನೆಟ್ಲಿ ಡೂ ಸಮಥಿಂಗ್ ಅಂತ. ಒಂದು ವರ್ಷದಲ್ಲಿ ಥಿಯೇಟ್ರ್ ಮುಗಿಸ್ದೆ. ಅದೆಲ್ಲ ಆದಮೇಲೆ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಥಿಯೇಟ್ರಿಗಿಂತ ಮುಂಚೆ ನನಗೆ ಹೇಗೆ ಬರಬೇಕು ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದಾಗ ಐ ಹ್ಯಾಡ್ ನೋ ಬ್ಯಾಕ್ ಗ್ರೌಂಡ್, ನಥಿಂಗ್. ಆ್ಯಂಡ್ ಒನ್ ಫೈನ್ ಡೇ ನನಗೆ ಒಂದು ಸೀರಿಯಲ್ಗೆ ಅವಕಾಶ ಬರುತ್ತೆ. 7 ದಿನ ಕಂಟಿನ್ಯೂಸ್ ಶೂಟ್ ಆಗುತ್ತೆ. ಶೂಟ್ ಆದಮೇಲೆ ಕನ್ಫರ್ಮ್ ಆಗುತ್ತೆ ನನಗೆ, ಅಂದರೆ ನನ್ನ ಮನೇಲಿ ಹೇಳ್ತೀನಿ ನಮ್ಮ ಮನೇಲಿ ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಏನಾಯಿತು ನನಗೆ ಇನ್ನೂ ನೆನಪಿದೆ, 2019 May 26 ಅದು ಆನ್ ಏರ್ ಹೋಗಬೇಕಾಗಿತ್ತು. May 24 ನನಗೆ ಫೋನ್ ಮಾಡಿ, ವಿನಯ್ ನಿನ್ನ ಬದಲು ಬೇರೆ ಯಾರನ್ನೂ ಹಾಕೊಂಡಿದ್ದೀನಿ ಅಂತ ಸಡನ್ ಆಗಿ ಹೇಳ್ಬಿಟ್ರು. ಸೊ ನನಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಐ ವಾಸ್ ಟೋಟಲಿ ಬ್ಲ್ಯಾಂಕ್. ನಾನು 1 ತಿಂಗಳು ಆಲ್ಮೋಸ್ಟ್ ಲೈಕ್ ಡಿಪ್ರೆಷನ್ ಥರ ಹೋಗಿರೋ ಥರನೇ ಆಗಿತ್ತು ನನಗೆ ಆ ಟೈಮಲ್ಲಿ. ಸೊ ಆಫ್ಟರ್ ದ್ಯಾಟ್ ನಾನು ಮನೇಲಿ ಕೂತಿದ್ದಾಗ ನನಗೆ ಒಬ್ರು ಇದ್ದಾರೆ, ಮದನ್ ರಾಮ್ ವೆಂಕಟೇಶ್ ಅಂತ ಒಬ್ರು. ಸೊ ಹಿ ಕಾಲ್ಡ್ ಮೀ ಫಾರ್ ಸಮ್ ಚಾನಲ್. ಅಲ್ಲಿ ಹೋದಾಗ ಐ ಹ್ಯಾಡ್ ಅ ಚಾನ್ಸ್ ಟು ಮೀಟ್ ಅಪ್ಪು ಸರ್. ಅಂದರೆ ಅವರು ಏನೋ ಲೈಕ್ ಹಿ ವಾಸ್ ವರ್ಕಿಂಗ್ ಟುವರ್ಡ್ಸ್ ಸಮ್ ಶೋಗೆ. ಸೊ ಅವರು ನನಗೆ ವೆಲ್ಕಮ್ ಮಾಡ್ತಾರೆ. ಇವರು ಕಿರುತೆರೆ ನಟ, ರಂಗಭೂಮಿ ಕಲಾವಿದ, ಸೊ ಪ್ಲೀಸ್ ವೆಲ್ಕಮ್ ವಿನಯ್ ಕಶ್ಯಪ್ ಅಂತಾರೆ. ನಾನು ಅಣ್ಣೋರ್ ಫ್ಯಾಮಿಲಿ, ಅಪ್ಪು ಸರ್ ಈ ಥರ ಕರೀತಿದಾರಲ್ಲ ಅಂತ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಏನೋ ಒಂಥರ ಕನೆಕ್ಟಿವಿಟಿ, ಏನೋ ಮಾಡ್ತೀನಿ ಅನ್ನೋ ಥರದ್ದೆಲ್ಲ ಇರುತ್ತೆ. ಸೊ 9 hours ಅವ್ರ ಜೊತೆ ಒಂದು ಪೈಲಟ್ ಎಪಿಸೋಡ್ ಸ್ಪೆಂಡ್ ಮಾಡ್ತೀನಿ. ಸರ್ ನಾನು ಆ್ಯಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ ಸರ್. ಆಗ್ತೀರಾ ಬಿಡ್ರಿ, ನನಗಿಂತ ದೊಡ್ಡ ಆ್ಯಕ್ಟರ್ ಆಗ್ತೀರಾ ಅಂತೆಲ್ಲ ಅಂದ್ರು. ನನಗೆ ಶಿವರಾಗೋಯ್ತು, ಇಂಥ ದೊಡ್ಡವ್ರು ಅಣ್ಣೋರ್ ಫ್ಯಾಮಿಲಿ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ. ಫ್ರಮ್ ದೆನ್ ನನ್ನ ಲೈಫಲ್ಲಿ ನನ್ನ ಥಿಂಕಿಂಗ್ ಚೇಂಜ್ ಆಗಿದ್ದು. ಅಂದರೆ ಅವ್ರು ಮಾತಾಡಿದ್ರಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ಅನುಭವ, ಅದು ನಮ್ಗೆ ಅನುಭವಿಸಿದವ್ರಿಗೆ ಗೊತ್ತು. ಸೊ ಆಫ್ಟರ್ ದ್ಯಾಟ್ ಟ್ರಸ್ಟ್ ಮೀ ನಾನು ಎಲ್ಲೂ ಕೆಳಗಡೆ ಇಳಿದಿದ್ದಿಲ್ಲ. ಸೊ ಎಲ್ಲ ಒಂದು ಗ್ರಾಫ್ ಚೆನ್ನಾಗೇ ಹೋಗ್ತಿದೆ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಇವಾಗ ಸಂಜು ಕ್ಯಾರೆಕ್ಟರ್ಗೆ ಬರ್ತೀನಿ. ಸೊ ಇಷ್ಟ ಆದಮೇಲೆ ನನಗೆ ರೆಕಗ್ನೈಸೇಷನ್ ಅಲ್ಪ ಸ್ವಲ್ಪ ಸಿಕ್ತಿತ್ತು. ಈಗ ನನಗೆ ಎಲ್ಲೂ ಹೋದರೂ ಮುತ್ಕೋತಾರೆ ಜನ, ಚೆನ್ನಾಗಿ ಮಾತಾಡಿಸ್ತಾರೆ. ಹಾಗೆ ಇವಾಗ ಎಲ್ಲರೂ ಹೇಟ್ರೆಡ್ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಲೈಕ್ ಕಮೆಂಟ್ಸಲ್ಲಾಗಲಿ ಇಲ್ಲಲಾಗಲಿ, ಎಲ್ಲಾದರೂ ಆಚೆ ಕಡೆ ಫಂಕ್ಷನ್ಸ್ಗಳಿಗೆ ಅಲ್ಲಿಗೆ ಎಲ್ಲಾದರೂ ಹೋದಾಗ ದೃಷ್ಟಿ ತೆಗಿತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಗುಂಪಲ್ಲಿ ಕಟ್ಕೊಂಡು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯ ಅಂತೆಲ್ಲ ಹೇಳ್ತಾರೆ. ಸೊ ಇದಕ್ಕೆ ನಾನು ನಮ್ಮ ಝೀಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೊಂದು ಸ್ಪೇಸ್ ಕೊಟ್ಟಿದ್ದೀರಾ ನನಗೆ ಗ್ರೋ ಮಾಡೋದಕ್ಕೆ. ಆ್ಯಂಡ್ ಐ ಪ್ರಾಮಿಸ್, ನಾನು ಈಚ್ ಆ್ಯಂಡ್ ಎವ್ರಿ ಮುಂದಿನ ಬರೋ ಸ್ಟೆಪ್ನ ನಾನು ಜವಾಬ್ದಾರಿ ತೊಗೊಂಡು ಹೋಗಿ, ಸೊ ಪ್ರತಿಯೊಂದೂ ನಾನು ಐ ವಿಲ್ ಗಿವ್ ಮೈ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಝೀ, ಥ್ಯಾಂಕ್ ಯು ಶ್ರುತಿ ನಾಯ್ಡು ಮ್ಯಾಮ್ ಪ್ರೊಡಕ್ಷನ್ಗೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಐ ವಾಂಟೆಡ್ ದಿಸ್ ಬ್ರೇಕ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ನಾನು ನಯನತಾರ ಅವ್ರ ಹತ್ರ ಮಾತಾಡೋಕ್ಕಿಂತ ಮುಂಚೆ ಆಕ್ಚುಲಿ ನೀವೆಲ್ಲರ ಇರುವಿಕೆಯಲ್ಲಿ ನಾನು ನಮ್ಮ ರೋಸಿ ಸಿಸ್ಟರ್ ಅವ್ರನ್ನ ಆಕ್ಚುಲಿ ವೆಲ್ಕಮ್ ಮಾಡಕ್ಕೆ ಇಷ್ಟಪಡ್ತೀನಿ. ರೋಸಿ ಸಿಸ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್.